ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಸಾಲೆ ಪೂರಿ ಮಾಡ್ತಾಯಿದ್ದೀನಿ. ಮಸಾಲೆ ಪೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಅದು ರೋಡ್ ಸೈಡಲ್ಲಿ ಸಿಗೋ ಮಸಾಲೆ ಪೂರಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ಈ ಮಳೆಗಾಲದಲ್ಲಿ ರೋಡ್ ಸೈಡಲ್ಲೆಲ್ಲ ತಿನ್ನೋಕ್ಕಿಂತ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಮಸಾಲೆ ಪೂರಿ ಮಾಡ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ನಿಮಗೂ ಮಸಾಲೆ ಪೂರಿ ಇಷ್ಟನ? ಹಾಗಾದರೆ 5 ನಿಮಿಷದಲ್ಲಿ ಈ ಮಸಾಲೆ ಪೂರಿ ಮಾಡ್ಬೋದು. 5 ಮಿನಿಟ್ಸ್ ಇದ್ದರೆ ಸಾಕು ನೀವು ಈ ಮಸಾಲೆ ಪೂರಿ ಮಾಡೋಕ್ಕೆ. ಅಷ್ಟು ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದೊಳ್ಳೆ ಮಸಾಲೆ ಪೂರಿ ಮನೇಲಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ, ಹೈಜಿನಿಕ್ ಆಗಿಯೂ ಇರುತ್ತೆ. ಇಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಚೆನ್ನಾಗಿರೋ ರೆಸಿಪಿ ಆರಾಮಾಗಿ ಮಾಡ್ಬೋದು ಅಂತ ನಿಮಗೆ ಅನ್ಸೋದೇ ಇಲ್ಲ. ಅಷ್ಟು ಬೇಗನೂ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿರುತ್ತೆ. ನಿಮಗೆ ರೋಡ್ ಸೈಡ್ ತಿನ್ನೋ ಥರನೇ ನಿಮಗೆ ಈ ಟೇಸ್ಟ್ ಬರುತ್ತೆ. ಈಗ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಇಲ್ಲಿ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕೋಬೋದು. ನಾನು ಇಲ್ಲಿ ಶೇಂಗಾ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಬೇಕು. ನೀವು ಗರಂ ಮಸಾಲ ಪುಡಿ ಹಾಕೋಕ್ಕಿಂತ ಈ ಥರ ಹೋಲ್ ಗರಂ ಮಸಾಲ ಐಟಮ್ಸ್ ಇರುತ್ತಲ್ಲ ಅದನ್ನು ಹಾಕಿದ್ರೇ ಚೆನ್ನಾಗಾಗೋದು. ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೋಸ್ಕರ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನು ಹಾಕ್ಕೊಬೇಕು. ಮತ್ತು ಗರಂ ಮಸಾಲ ಐಟಮ್ಸ್ ಮನೇಲಿ ಏನೇನು ಇರುತ್ತೋ ಅದನ್ನೆಲ್ಲ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಈರುಳ್ಳಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಬಿಟ್ಟು ಮಾಡ್ಬೋದು. ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆಗೆ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು. ಇದು ಹಸಿಮೆಣಸಲ್ಲೇ ಗ್ರೀನ್ ಕಲರ್ ಮಸಾಲೆ ಪೂರಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗುತ್ತೆ. ಕಲರು ಗ್ರೀನಾಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಸೊ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸು, ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಅದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಈರುಳ್ಳಿ ಯಾವಾಗಲೂ ಅಷ್ಟೇ, ನಾವು ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆದಮೇಲೆ ಇನ್ನು ಟೊಮೆಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ರೆ 1 ಟೊಮೆಟೊ ತೊಗೊಂಡ್ರೆ ಸಾಕು, ಜಾಸ್ತಿ ಟೊಮೆಟೊ ಬೇಡ. ಅದೇ ಕ್ವಾಂಟಿಟಿ ನೋಡಿಬಿಟ್ಟು ನೀವು ತೊಗೋಬೋದು. ಎಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಟೊಮೆಟೊನು ಚೆನ್ನಾಗಿ ಬೇಯಿಸ್ಕೊಬೇಕು. ನಾನು ಈರುಳ್ಳಿ ಟೊಮೆಟೊ ಬೇಯ್ತಾ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಬೇಯಿಸ್ಕೊತೀನಿ. ಈ ಥರ ಸಾಲ್ಟ್ ಹಾಕಿ ಬೇಯಿಸೋದ್ರಿಂದ ಬೇಗ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಸಾಲ್ಟ್ ಹಾಕಿ ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಕಡಲೆ ಮತ್ತು ಆಲೂಗೆಡ್ಡೆ ಎರಡನ್ನೂ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಸಾಲ್ಟ್ ಮಾತ್ರ ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಂತೂ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ನಮ್ಮ ಮಸಾಲ ಪೂರಿ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಖಾರನೂ ಅಷ್ಟೇ, ನಿಮಗೆ ತುಂಬ ಸ್ಪೈಸಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಒಂದೆರಡು ಪೆಪ್ಪರು ಹಾಕೋಬೋದು, ಬಟ್ ಹಸಿಮೆಣಸು ಹಾಕ್ಕೊಳ್ಳೇಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ನಾನು ಇದು ಬೇಯಿಸಿದ್ದೆ ಅಂತ ಹೇಳಿದ್ನಲ್ವ, ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು. ನಾನು ಇಲ್ಲಿ 2 ಆಲೂಗೆಡ್ಡೆ ಬೇಯಿಸಿದೆ. ಅದರಲ್ಲಿ 1 ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಅಂದರೆ 1 ಆಲೂಗೆಡ್ಡೆ 2 ಪೀಸ್ ಮಾಡಿ ಹಾಕ್ತಿದ್ದೀನಿ. ಬಟಾಣಿ ಕಾಳು ಜಾಸ್ತಿ ಹಾಕಲು ಸ್ವಲ್ಪ ಹಾಕ್ಕೊತೀನಿ. ಇದೆಲ್ಲ ಮಿಕ್ಸಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಇವಾಗ ಅದು ಮಿಕ್ಸಿ ಮಾಡಿದ್ದೀನಿ. ಅದು ಮಿಕ್ಸಿ ಆಗೋಷ್ಟೊತ್ತಿಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸಿ ಆಗಿರೋ ಮಸಾಲೆನ ಹಾಕ್ತಿದ್ದೀನಿ. ಇದಕ್ಕೆ ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು ಎರಡೂ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆವಾಗಲೇ ಗ್ರೇವಿ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರೋದು. ಗ್ರೇವಿ ಅಂದರೆ ಮಸಾಲೆ ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಎಲ್ಲ ಏನೂ ಇಲ್ಲ. ಗ್ರೀನ್ ಕಲರ್ ಮಸಾಲೆ ಪೂರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೊಬೇಕು. ಅಂದರೆ ಫುಲ್ಲೇನು ತುಂಬ ಹಸಿ ಫ್ಲೇವರ್ ಎಲ್ಲ ಏನೂ ಇರಲ್ಲ ಅಲ್ವಾ. ಫಸ್ಟಿಗೆ ನಾನೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ತುಂಬ ಏನು ಕುದಿಸ್ಕೊಳ್ಳೋದು ಬೇಡ. ಸಾಲ್ಟು ನಾನು ನಿಮಗೆ ಆವಾಗಲೇ ಹೇಳಿದೆ, ಆಲೂಗೆಡ್ಡೆ ಕಡಲೆಗೆ ಸಾಲ್ಟ್ ಹಾಕಿದ್ದೆ. ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ತಾನೆ ಸಾಲ್ಟ್ ಹಾಕ್ಕೊಂಡಿದ್ದೆ. ಸೊ ನೀವು ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಬೇಕು. ಇನ್ನು 1 ಆಲೂಗೆಡ್ಡೆ ನಾನು ಮಿಕ್ಸಿ ಮಾಡೋಕ್ಕೆ ಹಾಕಿದ್ದೆ. ಇನ್ನು 1 ಆಲೂಗೆಡ್ಡೆ ಇಟ್ಕೊಂಡಿದ್ದನಲ್ಲ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸರ್ವ್ ಮಾಡಬೇಕಾದ್ರೂ ಹಾಕೋಬೋದು, ಬಟ್ ಸರ್ವ್ ಮಾಡೋಕ್ಕೆ ಬೇಕಾದ್ರೆ ಹಾಕೋಕ್ಕಿಂತ ಇವಾಗ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಕಡಲೆ ಮತ್ತು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಕುದಿಸ್ಕೊಳ್ಳೋದು ಅಷ್ಟೇ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋವರ್ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೊಬೇಕು. ಆವಾಗಲೇ ಟೇಸ್ಟು ಜಾಸ್ತಿ ಚೆನ್ನಾಗಿ ಬರೋದು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಲೋವರ್ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೊಬೇಕು. ಮತ್ತು ತಳ ಎಲ್ಲ ಹಿಡಿಯೋಕ್ಕೆ ಬಿಡಬಾರ್ದು. ಹೀಗೆ ಸೌಟ್ ಆಡಿಸ್ತಾನೇ ಇರಬೇಕು. ಹಿಂಗೆ ಸೌಟ್ ಆಡಿಸ್ತಾ ಇದ್ದರೆ ಅದು ನಿಧಾನ ಕುದ್ಕೊಳ್ಳುತ್ತೆ. ನೀವು ನೋಡಿರ್ಬೋದು ಮಸಾಲೆ ಪೂರಿ ಅಂಗಡಿಲೆಲ್ಲ ಕೆಳಗಡೆ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಮಸಾಲೆ ಹಾಕಿ ಅದನ್ನು ಕುಕ್ ಮಾಡ್ತಾನೇ ಇರ್ತಾರೆ. ಬಂದವರಿಗೆಲ್ಲ ಕೊಡ್ತಾ ಇರ್ತಾರೆ. ಅದು ಎಷ್ಟು ಸರಿ ಕುಕ್ ಆಗಿರುತ್ತೆ. ಆ ಥರ ಎಲ್ಲ ಅನ್ಹೆಲ್ದಿ ಅನಿಸುತ್ತೆ. ಆ ಥರ ಎಲ್ಲ ತುಂಬ ಕುಕ್ಕಾಗಿರೋ ಫುಡ್ಡನ್ನು ತಿನ್ನಬಾರ್ದು. ಈ ಥರ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಹಾಕಿಲ್ಲ, ಜಸ್ಟು ಸ್ವಲ್ಪ ಮಸಾಲೆ ಐಟಮ್ಸು, ಈರುಳ್ಳಿ ಟೊಮೆಟೊ ಹಸಿಮೆಣಸು ಅಷ್ಟೇ ಹಾಕ್ಕೊಂಡು ಮಸಾಲೆ ಮಾಡಿರೋದು. ಈ ಥರ ಮಸಾಲೆ ಮಾಡೋದ್ರಿಂದ
ಆಗಿರೋದ್ರಿಂದ ಹೆಲ್ತಿಗೂ ಒಳ್ಳೆಯದೇನೆ, ಅನ್ಹೆಲ್ದಿ ಏನೂ ಹಾಕಿಲ್ಲ ಇದಕ್ಕೆ ಬೇಕಿದ್ರೆ ನೀವು ಬ್ಲ್ಯಾಕ್ ಸಾಲ್ಟ್ ಅದನ್ನೆಲ್ಲ ಹಾಕೋಬೋದು. ನಾನು ಅದೆಲ್ಲ ಏನೂ ಹಾಕಿಲ್ಲ, ಮನೇಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲಿ ಏನಿರುತ್ತೋ ಅದನ್ನಷ್ಟೇ ಹಾಕಿ ಮಾಡಿರೋದು. ಎಕ್ಸ್ಟ್ರಾ ಎಲ್ಲ ಏನೂ ಇಲ್ಲ. ಬಟಾಣಿ ಆಲೂಗೆಡ್ಡೆ ಒಂದು ಹಾಕ್ಕೊಂಡಿದ್ದೀನಿ, ಅದೂ ಅಷ್ಟೇ, ಅದೇನು ಅನ್ಹೆಲ್ದಿ ಅಲ್ಲ. ಇನ್ನು ನಾನು ಪೂರಿ ಹೊರಗಡೆಯಿಂದ ತರಿಸಿದ್ದೆ, ಅದು ಫ್ರೈ ಮಾಡೋದು. ನಾನು ಆಯಿಲಲ್ಲಿ ಫ್ರೈ ಮಾಡೋದು ಬೇಡ ಅಂತ ಏರ್ ಫ್ರೈಯರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಏರ್ ಫ್ರೈಯರ್ ಇದ್ದರೆ ಮಾಡ್ಕೊಬೋದು, ಇಲ್ಲಾಂದರೆ ಎಣ್ಣೆಲ್ಲೇ ಕರ್ಕೊಂಡ್ರೆ ಓಕೆ. ನಾನು ಸ್ವಲ್ಪ ಹೆಲ್ದಿಯಾಗಿರಲಿ, ಅನ್ಹೆಲ್ದಿ ಫುಡ್ಗಿಂತ ಸ್ವಲ್ಪ ಹೆಲ್ದಿ ಫುಡ್ಡೇ ಮನೇಲಿ ತಿನ್ನೋದು ಒಳ್ಳೇದಲ್ವ. ಸೊ ಪೂರಿ ಒಂದು ನಾನು ಮಾಡ್ಕೊಂಡಿಲ್ಲ, ತರಿಸ್ಕೊಂಡು ಅದನ್ನು ಏರ್ ಫ್ರೈಯಲ್ಲಿ ಎಣ್ಣೆಲಿ ಕರಿಯೋ ಥರ ತರಿಸ್ಕೊಂಡಿದ್ದೆ, ಕರ್ದಿರೋ ತರಿಸ್ಕೊಂಡಿಲ್ಲ. ಅದನ್ನು ಇವಾಗ ಏರ್ ಫ್ರೈಯರಲ್ಲಿ ಮಾಡಿಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಮಸಾಲ ಪುರಿ ಹಾಕ್ತಾಯಿದ್ದೀನಿ. ಮಸಾಲ ಪುರಿ ಹೊರಗಡೆ ಎಲ್ಲ ಹಾಕ್ತಾರಲ್ಲ ಅದೇ ಥರ ನಾವು ಹಾಕ್ಕೊಂಡು ತಿನ್ನಬೇಕು. ಬಿಸಿ ಬಿಸಿ ಇರ್ತಾನೆ ತಿನ್ನಬೇಕು. ಪದೇ ಪದೇ ಅದನ್ನು ಕುಕ್ ಮಾಡೋಕ್ಕಿಂತ ಬಿಸಿ ಬಿಸಿ ಇರ್ತಾನೆ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೂರಿ ಮೇಲ್ಗಡೆ ಮಸಾಲೆ ಹಾಕ್ಕೊಂಡು ನಿಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗುತ್ತೆ, ತುಂಬ ಸ್ಪೈಸಿನೂ ಅನಿಸೋದಿಲ್ಲ, ತುಂಬ ಅನ್ಹೆಲ್ದಿ ಅಂತೂ ಅನ್ಸೋದೇ ಇಲ್ಲ ಬಿಡಿ. ಮನೇಲೇ ಮಾಡಿರೋದಲ್ಲ, ಹೊರಗಡೆ ತಿನ್ನೋಕ್ಕಿಂತ ಈ ಥರ ಮನೇಲಿ ಮಸಾಲೆ ಪೂರಿ ಪಾನಿಪುರಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇದೇನೇ ಪಾನಿ ಒಳಗಡೆ ಅಂದರೆ ಪೂರಿ ಒಳಗಡೆ ಪಾನಿ ಹಾಕಿಬಿಟ್ಟು ಪಾನಿ ರೆಡಿ ಮಾಡ್ಕೋಬೋದು. ನಾನು ಪಾನಿ ಎಲ್ಲ ಮಾಡಿಲ್ಲ, ಬರೀ ಮಸಾಲೆ ಪೂರಿ ಅಷ್ಟೇ ಮಾಡಿದ್ದು. ನಾನಿಲ್ಲಿ ನಮ್ಮಿಬ್ಬರಿಗೆ ಅಂತೇಳಿ ಮಾಡಿದ್ದೆ. ನೀವು ಜನ ಎಷ್ಟಿದ್ದೀರೋ ಅಷ್ಟು ನೋಡಿಬಿಟ್ಟು ಮಾಡ್ಬೋದು. ಇನ್ನು ಖಾರ ಸೇವ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸೇವ್ ಇರಲಿಲ್ಲ, ನಾರ್ಮಲ್ ಖಾರ ಇತ್ತು, ಅದರಲ್ಲಿ ಗೋಡಂಬಿ ಎಲ್ಲ ಇತ್ತು, ಅದನ್ನೇ ಹಾಕಿದ್ದೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೀವು ಬೇಕಿದ್ದರೆ ಸೇವ್ ತಂದಿದ್ರೆ ಸೇವ್ ಆದರೂ ಹಾಕ್ಕೋಬಹುದು. ಮೇಲ್ಗಡೆ ಸೇವ್ ಹಾಕಿದ್ರೂ ಚೆನ್ನಾಗುತ್ತೆ. ಇನ್ನು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ಸರ್ವ್ ಮಾಡಿದ್ರಂತೂ ಸೂಪರಾಗಿರುತ್ತೆ. ಮಸಾಲೆ ಪೂರಿ ಇವಾಗ ರೆಡಿಯಾಗಿದೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.